ಈಗ ಫಸ್ಟ್ ಟೈಮ್ ನೋಡ್ತಾ ಇರೋದು ಗಾಡಿ. ಔಟ್ಲುಕ್ ಎಲ್ಲ ಚೆನ್ನಾಗಿದೆ, ಮತ್ತೆ ಹ್ಯಾಂಡ್ಲು ಸೂಪರ್ ಆಗಿದೆ, ಮಾತ್ರ ಕಂಫರ್ಟಬಲ್ ಆಗಿದೆ ಕುತ್ಕೊಳ್ಳೋಕೆಲ್ಲ. ಸೊ ಇದರ ನಿಖರವಾದ ಬೆಲೆ ಎಷ್ಟು ಸರ್? ಸರ್ ಇದರ ನಿಖರವಾದ ಬೆಲೆ 2,30,000 ಆನ್ ರೋಡ್ ಪ್ರೈಸ್. ಅಂದ್ರೆ ಎಲ್ಲ ಫುಲ್ ಎಲ್ಲ ಇದು 5 ವರ್ಷ ಇನ್ಶೂರೆನ್ಸ್, RTO ಎಲ್ಲ ಸೇರಿ ನಿಮ್ಗೆ 2,30,000 ಆಗುತ್ತೆ. 2,30,000 ರೂಪಾಯಿಗೆ ಇಷ್ಟಪ್ಪ ಗಾಡಿ? ಹೌದು. ವಾವ್, ಸೂಪರ್. ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್? 5 ವರ್ಷ ವಾರಂಟಿ ಇರುತ್ತೆ ಸರ್. 4 ಇಯರ್ ರೀಪ್ಲೇಸ್ಮೆಂಟ್ ಇರುತ್ತೆ. 5 ವರ್ಷ ವಾರಂಟಿ? ಹೌದು. ಮೊದಲೆಲ್ಲ 3 ವರ್ಷ ತಾನೇ ಕೊಡ್ತೀವಿ? ಹೌದು, ಖಂಡಿತವಾಗ್ಲೂ. ಸುಳ್ಳು ಹೇಳ್ಬೇಡಿ. ಇಲ್ಲ, ಸತ್ಯಮೇವ ಜಯತೆ. ಕರೆಕ್ಟ್ ಆಗಿ ಪಕ್ಕ. ನಿಮ್ಮ ಕಂಪನಿಲಿ ಎಷ್ಟೋ ವೆಹಿಕಲ್ ಸರ್ ವಾರಂಟಿನ ಗ್ಯಾರಂಟಿ ಕೊಡ್ತೀನಿ ನಾನು. ಓಕೆ, ವಾರಂಟಿನ ಗ್ಯಾರಂಟಿ ಕೊಡ್ತೀನಿ ನಾನು. ಏನಾದ್ರೂ ರೀಪ್ಲೇಸ್ಮೆಂಟ್ ಇರುತ್ತೆ. 4 ವರ್ಷ ನಿಮ್ಗೆ. ಈಗ ಒಂದ್ 3 ವರ್ಷ ಓಡಿಸಿರ್ತೀನಿ. ಹೌದು. ಬ್ಯಾಟ್ರಿ ಡಮಾರ್ ಅಂತ. ಹೌದು. ಹಾಗೇನ್ ಮಾಡ್ತೀರಾ? ರೀಪ್ಲೇಸ್ಮೆಂಟ್ ಫುಲ್ ಬ್ಯಾಟ್ರಿ ಚೇಂಜ್ ಕಂಪ್ಲೀಟ್. ಸೂಪರ್. ಸೊ ನೋಡಿದ್ರಲ್ಲ, ನಿಮ್ಮ 5 ವರ್ಷ ಯಾವುದೇ ಚಿಂತೆ ಇಲ್ದಂಗೆ ಓಡಿಸಬಹುದಂತೆ. ಹಂಗಂತ ನಾನ್ ಹೇಳ್ತಿಲ್ಲ, ಚೇತನ್ ಅವರು ಗ್ಯಾರಂಟಿ ಕೊಡ್ತಾರೆ. 5 ವರ್ಷದಲ್ಲಿ 4 ವರ್ಷ ರೀಪ್ಲೇಸ್ಮೆಂಟ್ ಕೊಡ್ತೀನಿ ನಿಮ್ಗೆ. 1 ವರ್ಷ 50% ನಿಮ್ಗೆ. ಅವರು ಏನು ಪೇಮೆಂಟ್ ಮಾಡೋಂಗಿಲ್ಲ ಸರ್. 1 ವರ್ಷ ಲಾಸ್ಟ್ 1 ಇಯರ್ ಅಲ್ಲಿ ಸರ್ವಿಸ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ 50% ನಮ್ ಕಡೆಯಿಂದ ಪೇಮೆಂಟ್ ಆಗುತ್ತೆ, 50% ಕಸ್ಟಮರ್ ಮಾಡಬೇಕು. 4+1 ಓಕೆನಾ? ಅಂದ್ರೆ 4 ವರ್ಷ ನಿಮ್ಗೆ 4 ವರ್ಷ ಏನು ಅನ್ಕಂಡೀಷನಲ್ ರೀಪ್ಲೇಸ್ಮೆಂಟ್ ಸಿಗುತ್ತೆ ಸರ್. ಬ್ಯಾಟ್ರಿ ಏನೇ ಪ್ರಾಬ್ಲಮ್ ಆಗಿರ್ಲಿ, ಮೈಲೇಜ್ ಡ್ರಾಪ್ ಆಗ್ಲಿ, ಮತ್ತೊಂದಾಗ್ಲಿ, ಏನೇ ಒಂದು ಬ್ಯಾಟ್ರಿ ಡಮಾರ್ ಆದ್ರೂ ಓಕೆ, ರೀಪ್ಲೇಸ್ಮೆಂಟ್ ಸಿಗುತ್ತೆ. ಲಾಸ್ಟ್ 1 ಇಯರ್ ಸರ್ವಿಸ್ ಇರುತ್ತೆ. ಸರ್ವಿಸ್ ಅಲ್ಲಿ 50% ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ನಾವೇ ನೋಡ್ಕೊಂತೀವಿ. 4 ವರ್ಷದವರೆಗೂ ಏನಾದ್ರೂ ಏನು ಇರೋದಿಲ್ಲ ಸರ್. ಯೂತ್ಸ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀರಾ? ಯೂತ್ ಪಕ್ಕಾ ಇಷ್ಟ ಆಗುತ್ತೆ ಸರ್. ಈಗಿನ ಯೂತ್ ಜಾಸ್ತಿ ಲೈಕ್ ಮಾಡೋದು ಇಂಥ ಗಾಡಿಗಳನ್ನ. ಓಕೆ, ಯಾಕಂತಂದ್ರೆ ತುಂಬಾ ಅವರು ಔಟ್ಲುಕ್ ಚೆನ್ನಾಗಿ ನೋಡ್ತಾರೆ ಗಾಡಿಗಳನ್ನ. ಇದು ಚೆನ್ನಾಗಿದೆ ನೋಡೋ ಗಾಡಿ, ಮಾತ್ರ ಮಸ್ತ್ ಇದೆ ಗಾಡಿ. ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಸೊ ಎಕ್ಸ್ಪೆನ್ಸ್ ಕಡಿಮೆ ಇರುತ್ತೆ, ಅಂದ್ರೆ ಡೈಲಿ ಮೇಂಟೆನೆನ್ಸ್ ಕಾಸ್ಟ್. ಹೌದು, ಖಂಡಿತ. 0 to 90% ಚಾರ್ಜ್ ಆಗೋದು ವಿತ್ ಇನ್ 3 hours ಅಲ್ಲಿ ಆಗುತ್ತೆ. ಇದು 100% ಚಾರ್ಜ್ ಆಗ್ಲಿಕ್ಕೆ 1.5 ಯೂನಿಟ್ ಪವರ್ ನ ಕನ್ಸಪ್ಟ್ ಮಾಡ್ಕೊಳ್ಳುತ್ತೆ. ಅಲ್ಲ, ಈಗ ಅದು ವಿತ್ ಇನ್ 3 hours ಅಂದ್ರೆ ಮನೆಯಲ್ಲೇ ಚಾರ್ಜ್ ಆಗುತ್ತೆ. ನಾರ್ಮಲ್ ಚಾರ್ಜ್. ಹೌದು, 10 amps ಚಾರ್ಜಸ್ ಕೊಡ್ತೀವಿ ನಾವು. ಓಕೆನಾ? ಮನೆಯಲ್ಲಿ 6 amps ನಾರ್ಮಲ್ ಆಗಿ ಟಿವಿ ರೆಫ್ರಿಜರೇಟರ್ ಯೂಸ್ ಮಾಡೋದಕ್ಕೆ 6 amps ಚಾರ್ಜ್ ಇದನ್ನ ಯೂಸ್ ಮಾಡ್ತಾರೆ, ಪವರ್ ಯೂಸ್ ಮಾಡ್ತಾರೆ. ಹೌದು. ಸೊ ಅಷ್ಟಕ್ಕೆ ನಮ್ಗೆ ಪವರ್ ಕನ್ಸಂಪ್ಷನ್ ಆಗೋದು ಬರೀ 1.5 ಯೂನಿಟ್. ವಿತ್ ಇನ್ 20 ರೂಪೀಸ್ ಒಳಗಡೆ 180 to 220 ಕಿಲೋಮೀಟರ್ಸ್ ವರೆಗೂ. 1.5 ಹೇಳಿದ್ರೆ ನೀವು ಹೇಳ್ದಂಗೆ ಆಲ್ಮೋಸ್ಟ್ 18 ರೂಪೀಸ್ ಆಗ್ಬೋದು. ಹೌದು ಸರ್, ಹೌದು ಸರ್. ಅಪ್ ಟು 220 ಕಿಲೋಮೀಟರ್ಸ್ ವರೆಗೂ ರೇಂಜ್ ತಗೋಬಹುದು. ಈಗಿನ ಪೆಟ್ರೋಲ್ ರೇಟ್ ಅಲ್ಲಿ ಬಂದು ಇವಾಗ 110 ರೂಪೀಸ್ ಪರ್ ಲೀಟರ್ ಪೆಟ್ರೋಲ್. ನಮ್ಗೆ ಎಲ್ಲರೂ ಜಾಸ್ತಿ ಎಲೆಕ್ಟ್ರಿಕಲ್ ಗಾಡಿ ನೋಡ್ತಾರೆ. ಈ ಗಾಡಿ ಬಗ್ಗೆ ಬೇಸಿಕ್ ಹೇಳೋದಾದ್ರೆ ಏನೇನಿದೆ ಮತ್ತೆ ಎಷ್ಟು ರೇಂಜ್ ಬರುತ್ತೆ, ಸೊ ಸ್ವಲ್ಪ ಹೇಳ್ಬೋದಾ ಸರ್? ಫಸ್ಟ್ ಬೇಸಿಕಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ನಮ್ಮ ಕುಮಾಕಿಯ ಯೂನಿಟ್ 2 ಅಂತಾನೆ ಹೇಳ್ಬೋದು. MX Moto ಅಂತ ಹೇಳಿ ಬ್ರ್ಯಾಂಡ್ ನೇಮ್ ಬಂದು MX Moto, ಹಾಗೆ ಮಾಡೆಲ್ ನೇಮ್ ಬಂದು M16 ಅಂತ ಹೇಳಿ. ಇದು ಪರ್ ಚಾರ್ಜ್ ಸಿಂಗಲ್ ಚಾರ್ಜ್ 180 to 220 ಕಿಲೋಮೀಟರ್ಸ್ ಆಫ್ ಮೈಲೇಜ್ ಕೊಡೋ ಕೆಪಾಸಿಟಿ ಇದೆ ವಿತ್ ಎಕನಾಮಿ ಮೋಡ್. ಇದು ಆಕ್ಚುಲಿ ಚೆನ್ನಾಗಿದೆ. 220 ಕಿಲೋಮೀಟರ್ ಅಪ್ ಟು 220 ಕಿಲೋಮೀಟರ್ಸ್ ವರೆಗೂ ಕೊಡುತ್ತೆ ಸರ್. ಎಕನಾಮಿ ಮೋಡಲ್ ಡ್ರೈವ್ ಮಾಡ್ಬೇಕು. ಬ್ಯಾಟ್ರಿ ಕೆಪಾಸಿಟಿ ಬಂದು 72 volts 60 Ah ಆಫ್ ಬ್ಯಾಟ್ರಿ ಬರುತ್ತೆ ನಿಮಗೆ. M16 ಮಾಡೆಲ್ ವೆಹಿಕಲ್ ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಿಮಗೆ ಇದೊಂದು ಕ್ರೂಸ್ ಬೈಕ್ ಸಖತ್ ಅಮೇಜಿಂಗ್ ಆಗಿದೆ. ನೀವು 2 ಲಕ್ಷ ಕೊಟ್ಟು ಸ್ಕೂಟರ್ ತಗೊಳ್ಳಿ, ಬಟ್ ಬೈಕ್ ಮಜಾನೇ ಬೇರೆ. ಸೊ ಅದ್ರದ್ದು ಈಗ ಫ್ಯೂಚರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಓವರ್ ವ್ಯೂ ನೋಡೋದಾದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಡಬಲ್ ಸೀಟಿಂಗು. ಕುಮಾಕಿ ಅವ್ರದ್ದು ಇಂದೊಂದು ಯುನಿಕ್ ಡಿಫ್ರೆಂಟ್ ಡಿಸೈನ್ ಏನಪ್ಪ ಅಂದ್ರೆ ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾರೆ. ಯಾಕೆಂದರೆ ಹಿಂದ್ಗಡೆ ಕೂತವರು ತುಂಬ ಕಂಫರ್ಟಾಗಿ ಕೂರಬೇಕು. ಸೊ ಅದಕ್ಕೆ ತುಂಬ ಚೆನ್ನಾಗಿ ಬ್ಯಾಕ್ ಸಪೋರ್ಟ್ನ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ನೋಡ್ಬೋದು. ಮತ್ತು ಡ್ರೈವಿಂಗಿಗೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಡ್ರೈವ್ ಮಾಡಿ. ಫುಟ್ ರೆಸ್ಟ್ ಆಗಿರ್ಬೋದು ಮತ್ತು ಸಸ್ಪೆನ್ಷನ್ ಆಗಿರ್ಬೋದು ತುಂಬ ಕಂಫರ್ಟಾಗಿ ಕೊಟ್ಟಿದ್ದಾರೆ. ಪಾರ್ಟ್ ಬೈ ಪಾರ್ಟ್ ರಿವ್ಯೂ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೊಂದು ಓವರ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ. ಸೊ ಬನ್ನಿ ನೋಡೋಣ. ಇದರಲ್ಲಿ ಇನ್ನೊಂದೇನಂದ್ರೆ ನಾವು ವಿತ್ ಕೀನು ಓಡಿಸ್ಬೋದು, ವಿತೌಟ್ ಕೀನು ಓಡಿಸ್ಬೋದು. ಜಸ್ಟ್ ಇದನ್ನ ಆನ್ ಮಾಡಿಕೊಂಡು ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ಇದು ಗಾಡಿ ರನ್ ಆಗುತ್ತೆ. ಕೀಲೆಸ್ ಎಂಟ್ರಿನೂ ಸಹ ಇದರಲ್ಲಿದೆ. ಸೊ ಇರಲಿ, ನಾನು ಇವಾಗ ಕೀನಲ್ಲೇ ಓಡಿಸ್ತೀನಿ.
ಕೊಮಾಕಿ ರೇಂಜರ್ ಅಂತ. ಅದರಲ್ಲಿ ಒಂದು ನೆಗೆಟಿವ್ ಏನಪ್ಪಾ ಅಂದ್ರೆ ಆಕ್ಚುಲಿ ಗಾಡಿ ಓಡಿಸ್ಬೇಕಾದ್ರೆ ಜರ್ಕಿ ಮೋಷನ್ ಇತ್ತು, ಆದ್ರೆ ಇವಾಗ ಈ ಬೈಕ್ ಅಲ್ಲಿ ಅದು ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇದ್ರಲ್ಲ, ನೋಡ್ಬೇಕು ಅಂದ್ರೆ ನೀವು ಥ್ರೋಟಲ್ ನ ಸ್ವಲ್ಪ ರೈಸ್ ಮಾಡ್ತಾ ಇದ್ರೆ ಅದ್ರ ಮೂಮೆಂಟ್ ಗೊತ್ತಾಗುತ್ತೆ. ಅದೊಂದು ಆಡೆಡ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೋಡಿ ಹಂಗೆ ಜನ ಹೆಂಗೆ ಈ ಕಡೆ ನೋಡ್ತಾ ಇದಾರೆ ಅಂತ. ನೀವು ಲಕ್ಷ ಕೊಟ್ಟರು ಸ್ಕೂಟರ್ ತಗೊಳ್ಳಿ, ಯಾರು ತಿರುಗಿ ನೋಡೋದಿಲ್ಲ. ಆದ್ರೆ ಈ ಬೈಕ್ ನೋಡಿ ಹೆಂಗೆ ತಿರುಗಿ ನೋಡ್ತಾರೆ, ಇವನ್ ಹುಡುಗಿರು ಸಹ ತಿರುಗಿ ನೋಡ್ತಾರೆ. ಒಂದು ಡಿಫ್ರೆಂಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೇ ಫಸ್ಟ್ ಅಂತ ಹೇಳಲಾಗ್ತಿದೆ. ಅದು USD ಟೆಲಿಸ್ಕೋಪಿಕ್, ಡ್ಯುಯಲ್ USD ಟೆಲಿಸ್ಕೋಪಿಕ್ ನಿಮಗೆ ಸಸ್ಪೆನ್ಷನ್ ಇಲ್ಲಿ ಫ್ರಂಟ್ ಅಲ್ಲಿ ಸಿಗುತ್ತೆ. USD ಅಂದ್ರೆ ಅಪ್ಸೈಡ್ ಡೌನ್ ಅಂತ. ಏನಪ್ಪಾ ಇದು ಡಿಫ್ರೆನ್ಸ್ ಅಂದ್ರೆ ನಿಮ್ಗೆ ಇಲ್ಲಿ ನೋಡಬಹುದು, ನಾರ್ಮಲ್ ಏನಾಗುತ್ತೆ, ಈ ಫೀಮೇಲ್ ಸೈಡ್ ಡೌನ್ ಸೈಡ್ ಇರುತ್ತೆ, ಈ ಮೇಲ್ ಸೈಡ್ ಅಪ್ ಸೈಡ್ ಇರುತ್ತೆ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಲ್ಲಿ. ಬಟ್ ಇದರಲ್ಲಿ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಉಲ್ಟಾ ಡಿಸೈನ್ ಮಾಡಿದ್ದಾರೆ. ಸೊ ಅದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮಗೆ ಯಾವುದೇ ತರದ ಡಸ್ಟ್, ಡರ್ಟ್, ಮಡ್ ಯಾವುದು ಒಳಗಡೆ ಹೋಗೋದಿಲ್ಲ. ಲೈಫ್ ಡ್ಯೂರಬಿಲಿಟಿ ಪ್ಲಸ್ ಸ್ಮೂತ್ ಸಸ್ಪೆನ್ಷನ್ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಯುನಿಕ್ ಥಿಂಗ್ ಏನಪ್ಪಾ ಅಂದ್ರೆ ನೋಡ್ಬೋದು, ಇವಾಗ ವೆಯ್ಟ್ ನ ರಿಡ್ಯೂಸ್ ಮಾಡೋದಕ್ಕೆ, ನಾರ್ಮಲ್ ಈವನ್ ಫ್ಯೂಯಲ್ ವೆಹಿಕಲ್ ತಗೊಂಡ್ರೆ ವೆಯ್ಟ್ ನ ರಿಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಇದೆಲ್ಲ ಪ್ಲಾಸ್ಟಿಕ್ ಅಥವಾ ಫೈಬರ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಬಟ್ ಇದರಲ್ಲಿ ನೀವು ನೋಡ್ಬೋದು ಮೆಟಾಲಿಕ್ ನಿಮಗೆ ಮಡ್ಗಾರ್ಡು ಇದರಲ್ಲಿ ಸಿಗುತ್ತೆ, ಪ್ಲಸ್ ರಿಜಿಡ್ ಫಿಕ್ಸಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಫ್ರಂಟ್ ಅಲ್ಲಿ ಡ್ಯೂಯಲ್ ಡಿಸ್ಕ್ ಬ್ರೇಕ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡೋದಕ್ಕೆ. 17 ಇಂಚು ವೀಲ್ ಸಿಗುತ್ತೆ, ಪ್ಲಸ್ 110/80 ನಿಮಗೆ ವೀಲ್ ಸೆಕ್ಷನ್ ಸಿಗುತ್ತೆ. ಅಂದ್ರೆ 110 ವೀಲ್ ವಿಡ್ತ್ ಸಿಗುತ್ತೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡೋದಾದ್ರೆ. ಸೊ ಹಾಗೆ ನೀವು ಸ್ವಲ್ಪ ಮೇಲೆ ಬಂದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಯುನಿಕ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥ ಹ್ಯಾಂಡಲ್ ಸಿಗುತ್ತೆ. ಪ್ಲಸ್ ಇಲ್ಲಿ ಫ್ರಂಟ್ ಅಲ್ಲಿ ನೀವು LED ಲೈಟ್ ಸಿಗುತ್ತೆ. ಈ LED ಲೈಟ್ ಯುನಿಕ್ನೆಸ್ ಏನಪ್ಪಾ ಅಂದ್ರೆ ನಿಮಗೆ ಈ ಅಡ್ಜಸ್ಟಬಲ್ LED ಲೈಟ್ ಇದು ನೀವು ಬ್ರೈಟ್ನೆಸ್ನ ನಿಮಗೆ ನೀಡ್ ಬೇಸ್ಡ್ ಆಗಿ ಡ್ರೈವಿಂಗ್ ಕಂಡೀಷನ್ ಬೇಸಲ್ಲಿ ನೀವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಪ್ಲಸ್ ಇಲ್ಲಿ ನೀವು ಸೈಡಲ್ಲಿ ನೋಡ್ತಾ ಇದ್ರೆ ವಿಂಗ್ ಲೈಟು, ಟ್ರೆಡಿಷನಲ್ ವಿಂಗ್ ಲೈಟ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ LED ಲೈಟ್ ಆಗಿದೆ. ಪ್ಲಸ್ ಇದು ಮಾಯಿಶ್ಚರ್ ಆ್ಯಂಡ್ ವಾಟರ್ ಪ್ರೂಫ್ ವಿಂಗ್ ಲೈಟ್ ನಿಮಗೆ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಡ್ಯೂಯಲ್ ಹಾರ್ನ್ ಸಿಗುತ್ತೆ. ಸೊ ಹಾರ್ನ್ ಸೌಂಡ್ನ ನಾನು ಆಮೇಲೆ ತೋರಿಸ್ತೀನಿ ಯಾವ ಲೆವೆಲ್ಗಿದೆ ಅಂತ. ಸೊ ಹಾಗೆ ಸೈಡಿಗೆ ಬರೋದಾದ್ರೆ ನೀವು ಇಲ್ಲಿ ಬಂಪರು ನಾರ್ಮಲಿ ಆ್ಯಸ್ ಯೂಶುವಲ್ ಸೇಫ್ಟಿ ಬಂಪರ್ ಇಲ್ಲಿ ಸಿಗುತ್ತೆ. ಸ್ವಲ್ಪ ಇಲ್ಲಿ ಕೆಳಗಡೆ ಬಂದರೆ ನೀವು ನೋಡ್ಬೋದು ಇಲ್ಲಿ ಪ್ಯಾನಲ್ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಒಂದು ನಿಮಗೆ ಆ ಫ್ಯೂಯಲ್ ಪೆಟ್ರೋಲ್ ಬೈಕಲ್ಲಿ ಏನು ಅದು ಲುಕ್ ಸಿಗುತ್ತೆ ನಿಮಗೆ ಆ ಲುಕ್ಕನ್ನ ಕೊಡೋದಕ್ಕೆ ಅದೇ ಥರ ಪ್ಯಾನಲನ್ನು ಡಿಸೈನ್ ಮಾಡಿದ್ದಾರೆ. ಇದರೊಳಗಡೆ ನಿಮಗೆ ಆ್ಯಕ್ಚುಲಿ ಬ್ಯಾಟ್ರಿ ಮೌಂಟ್ ಆಗಿದೆ. ಸೊ ಸ್ವಲ್ಪ ಮೇಲೆ ಬಂದರೆ ಇದು ಫ್ಯೂಯಲ್ ಟ್ಯಾಂಕು, ಆ್ಯಕ್ಚುಲಿ ಎಂಟಿ ಟ್ಯಾಂಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಿಮಗೆ ಫ್ಯೂಯಲ್ ಬರೋದಿಲ್ಲ, ಎಂಟಿ ಟ್ಯಾಂಕು. ಬಟ್ ಯುಟಿಲಿಟಿ ಸ್ಪೇಸ್ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಏನು ಕೊಟ್ಟಿಲ್ಲ. ಜಸ್ಟ್ ಫಾರ್ ದ ಡಿಸೈನ್ ಪರ್ಪಸ್ಸು ಮೆಟಾಲಿಕ್ ಎಂಟಿ ಟ್ಯಾಂಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಆ ಬೈಕ್ ಲುಕ್ನ ಹಾಗೆ ರಿಟರ್ನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಗಾಡಿ ಬಗ್ಗೆ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಟ್ಟಿದ್ದೀನಿ. ಈ ಗಾಡಿ ಬೇಕಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಕೊಮಾಕಿ ಶೋರೂಮು, ಇದು ಚಿಕ್ಕಬಿದ್ರಕರಲ್ಲಿದೆ. ನೀವು ಇಲ್ಲಿ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಲ್ ಮಾಡ್ಕೊಂಡಾದ್ರೂ ಬರ್ಬೋದು, ಅಥವಾ ಡೈರೆಕ್ಟ್ ನೀವು ಅಡ್ರೆಸ್ ಬಂದ್ರು ಈ ಗಾಡಿಗಳು ಸಿಗ್ತವೆ. ಮತ್ತು ಇದ್ರ ಜೊತೆಗೆ ಬೇರೆ ಎಲ್ಲ ಡಿಫ್ರೆಂಟ್ ಗಾಡಿಗಳು ಸಿಗ್ತವೆ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.